ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಫಿಲ್ಮಿ ಬೀಟ್ ಗೆ ಸ್ವಾಗತ. ಕೋಟಿಗೊಬ್ಬ 3 ಚಿತ್ರಕ್ಕೆ ಸುದೀಪ್ ತೆಗೆದುಕೊಳ್ತಿರೋ ಸಂಭಾವನೆ ದಾಖಲೆ ಮೀರಿದೆ. ಕಿಚ್ಚ ಸುದೀಪ್ ಮತ್ತು ಕೋಟಿಗೊಬ್ಬ 2 ಚಿತ್ರದ ನಿರ್ಮಾಪಕ ಸೂರಪ್ಪ ಬಾಬು ಕಾಂಬಿನೇಷನ್ ಅಲ್ಲಿ ಮತ್ತೊಂದು ಸಿನಿಮಾ ಬರುತ್ತೆ ಎನ್ನುವ ಸುದ್ದಿ ಗಾಂಧಿನಗರದಲ್ಲಿ ಕೇಳಿಬಂದಿತ್ತು. ಈಗ ಈ ಸುದ್ದಿಯನ್ನ ಸ್ವತಃ ಸುದೀಪ್ ಅವರೇ ಖಚಿತಪಡಿಸಿದ್ದಾರೆ. ಇನ್ನು ಮೂಲಗಳು ಹೇಳುವಂತೆ ಸೂರಪ್ಪ ಬಾಬು ಪ್ರಾಜೆಕ್ಟ್ ನಲ್ಲಿ ಸುದೀಪ್ ನಡೆಸಲು ದೊಡ್ಡ ಸಂಭಾವನೆಯನ್ನ ನೀಡಲಾಗ್ತಿದೆಯಂತೆ. ಇದು ಸ್ಯಾಂಡಲ್ವುಡ್ ನಲ್ಲೇ ಅತಿ ಹೆಚ್ಚು ಎನ್ನಲಾಗ್ತಿದೆ. ಈ ಮೂಲಕ ಕಿಚ್ಚನ ಸಂಭಾವನೆ ಕೂಡ ಈಗ ಗಾಂಧಿನಗರದ ಹಾಟ್ ಟಾಪಿಕ್ ಆಗಿದೆ. ಹಾಗಿದ್ರೆ ಕೋಟಿಗೊಬ್ಬ 3 ಚಿತ್ರಕ್ಕೆ ಸುದೀಪ್ ಸಂಭಾವನೆ ಎಷ್ಟು? ದ ವಿಲನ್ ಚಿತ್ರದ ನಂತರ ಕಿಚ್ಚನ ಸಿನಿಮಾ ಯಾವುದು? ಹೆಬ್ಬುಲಿ ಕೃಷ್ಣ ಅವರ ಜೊತೆನಾ, ಸೂರಪ್ಪ ಬಾಬು ಅವರ ಜೊತೆನಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ನಿರ್ಮಾಪಕ ಸೂರಪ್ಪ ಬಾಬು ಹಾಗೂ ಕಿಚ್ಚ ಸುದೀಪ್ ಕಾಂಬಿನೇಷನ್ ನಲ್ಲಿ ಸಿನಿಮಾ ಸೆಟ್ಟೇರುವುದು ಖಚಿತವಾಗಿದೆ. ಈ ವಿಷಯವನ್ನ ಖುದ್ದು ಸುದೀಪ್ ಅವರೇ ತಮ್ಮ ಟ್ವಿಟರ್ ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸುದೀಪ್ ಮತ್ತು ಸೂರಪ್ಪ ಬಾಬು ಜೋಡಿಯ 2ನೇ ಚಿತ್ರದ ಟೈಟಲ್ ಕೋಟಿಗೊಬ್ಬ 3 ಎಂದು ಇಡಲಾಗಿದೆಯಂತೆ. ಸದ್ಯ ಈ ಚಿತ್ರದ ಸ್ಕ್ರಿಪ್ಟ್ ಕೆಲಸ ಚೆನ್ನೈನಲ್ಲಿ ನಡೀತಾ ಇದ್ದು, ಸ್ಕ್ರಿಪ್ಟ್ ಅಂತಿಮವಾಗ್ತಿದ್ದಂತೆ ನಿರ್ದೇಶಕ ಮತ್ತು ಕಲಾವಿದರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತಂತೆ. ಕೋಟಿಗೊಬ್ಬ 3 ಚಿತ್ರದಲ್ಲಿ ಸುದೀಪ್ ನಡೆಸಲು ನಿರ್ಮಾಪಕರು ದೊಡ್ಡ ಮೊತ್ತವನ್ನೇ ಆಫರ್ ಮಾಡಿದ್ದಾರಂತೆ. ಮೂಲಗಳ ಪ್ರಕಾರ ಈ ಸಿನಿಮಾದಲ್ಲಿ ಬಣ್ಣ ಹಚ್ಚಲು ಕಿಚ್ಚನಿಗೆ 8 ಕೋಟಿ ನೀಡಲಾಗ್ತಿದೆ ಅಂತೆ. ಸದ್ಯ ಪ್ರೇಮ್ ನಿರ್ದೇಶನದ ದ ವಿಲನ್ ಚಿತ್ರದಲ್ಲಿ ಸುದೀಪ್ ನಟಿಸುತ್ತಿದ್ದಾರೆ. ಈ ಸಿನಿಮಾದ ನಂತರ ಹೆಬ್ಬುಲಿ ಕೃಷ್ಣರವರ ಪ್ರಾಜೆಕ್ಟ್ ಕೈಗೆತ್ತಿಕೊಳ್ತಿದ್ದಾರೆ. ವಿಶೇಷ ಅಂದ್ರೆ ಕೃಷ್ಣರವರ ಪ್ರಾಜೆಕ್ಟ್ ಜೊತೆಯಲ್ಲಿಯೇ ಸೂರಪ್ಪ ಬಾಬು ಅವರ ಸಿನಿಮಾ ಕೂಡ ಸಿಟ್ಟಿರಲಿದೆಯಂತೆ. ಹೀಗೆಂದು ಸ್ವತಃ ಸುದೀಪ್ ತಿಳಿಸಿದ್ದಾರೆ. ಈ ಮೂಲಕ ಈ ವರ್ಷಾಂತ್ಯಕ್ಕೆ ಸುದೀಪ್ ಅಭಿನಯಿಸಲಿರುವ 2 ಸಿನಿಮಾಗಳು ಏಕಕಾಲದಲ್ಲಿ ಶುರುವಾಗಲಿದೆ. ಮೊದಲು ಹೆಬ್ಬುಲಿ ಕೃಷ್ಣ ಸಿನಿಮಾ ರಿಲೀಸ್ ಆಗಲಿದೆ. ನಂತರ ಸೂರಪ್ಪ ಬಾಬು ಸಿನಿಮಾ ಬಿಡುಗಡೆಯಾಗಲಿದೆ. ಈ ಮಧ್ಯೆ ರಕ್ಷಿತ್ ಶೆಟ್ಟಿ ನಿರ್ದೇಶನದ ಥಂಗ್ಸ್ ಆಫ್ ಮಾಲ್ಗುಡಿ ಚಿತ್ರ ಯಾವಾಗೆಂಬ ಪ್ರಶ್ನೆ ಕಾಡ್ತಾ ಇದೆ. ಅದರ ಜೊತೆಗೆ ರಿಷಬ್ ಶೆಟ್ಟಿ ಜೊತೆಯಲ್ಲೂ ಸುದೀಪ್ ಸಿನಿಮಾ ಮಾಡ್ತಾರಂತೆ. ಒಟ್ಟಾರೆ ಸುದೀಪ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಒಪ್ಪಿಕೊಂಡು ತಮ್ಮ ಸಂಭಾವನೆಯನ್ನು ಕೂಡ ಏರಿಸಿಕೊಂಡಿದ್ದಾರೆ. ಒಂದ್ ರೀತಿಯಲ್ಲಿ ಅವರು ಸಂಭಾವನೆಯನ್ನ ಏರಿಸಿಕೊಂಡಿದ್ದಾರೆ ಅನ್ನೋಕ್ಕಿಂತ ಅವರಿಗೆ ಒಳ್ಳೆಯ ಆಫರ್ ಗಳನ್ನ ಕೊಟ್ಟು ಸಿನಿಮಾ ಮಾಡಲು ನಿರ್ಮಾಪಕರು ಹಿಂದೆ ಬಿದ್ದಿದ್ದಾರಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ ಗೆ ಸಬ್ಸ್ಕ್ರೈಬ್ ಮಾಡಿ.